ಎಲ್ರಿಗೂ ನಮಸ್ಕಾರ. ನಾನು ಪ್ರಮೋದೇಶ್ ಕೆಆರ್ಎಸ್ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಹಾಗೂ ನನ್ನ ಜೊತೆಲಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಮಲ್ಲೇಶ್ ಅವರಿದ್ದಾರೆ, ಹಾಗೂ ಯುವ ಘಟಕದ ಅಧ್ಯಕ್ಷೆ ದೀಪಿಕಾ ಅವರಿದ್ದಾರೆ, ಹಾಗೂ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರಿದ್ದಾರೆ, ಹಾಗೂ ಮಳವಳ್ಳಿ ತಾಲೂಕು ಕಾರ್ಯದರ್ಶಿ ಸತೀಶ್ ಅವರಿದ್ದಾರೆ, ಹಾಗೂ ಮಲ್ಲಯ್ಯ ಅವರಿದ್ದಾರೆ. ಇವತ್ತು ನಾವು ಬಂದಿರುವಂತದ್ದು ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಮಂಡ್ಯ ವಿಶ್ವವಿದ್ಯಾಲಯ ನಿಲಯಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದಿರುವಂತಹ ಕಾರಣ ಏನು ಅಂತಂದ್ರೆ, ನಾವೇನು ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಒಂದಷ್ಟು ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ಪ್ರವೇಶ ಶುಲ್ಕ ಏನಿದೆ ಅದನ್ನ ವರ್ಷದಿಂದ ವರ್ಷಕ್ಕೆ ಹೆಚ್ಚಳಿಕೆ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷದ ಹಿಂದೆ ಸುಮಾರು 8,000 ಇತ್ತು. ನಂತರದಲ್ಲಿ ಅದು 4,500 ಸಾವಿರಕ್ಕೆ ಆಗ್ತು. ಈಗ ದಿಢೀರ್ನೆ 4,500 ಅಥವಾ ಹತ್ತತ್ರ 6,000 ಒಳಗಡೆ ಏನೋ ಆಗ್ತು. ಆದರೆ ಈಗ ಏಕಾಏಕಿ 11,000 11,500 ಗಂಟನೂ ಹೆಚ್ಚಳಿಕೆ ಶುಲ್ಕವನ್ನು ಮಾಡಿದ್ದಾರೆ. ಇದು ನಮ್ಮ ಏನು ಗ್ರಾಮೀಣ ಭಾಗದ ಬಡ ಕುಟುಂಬದ ಮೇಲೆ ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ. ನಾವು ಈ ಒಂದು ಅಡ್ಮಿಷನ್ ಏನಿದೆ ಇದನ್ನ ಬರ್ಸೋದಿಕ್ಕೆ ಒಂದು ರೀತಿಲಿ ಏನು ನಮ್ಮ ಹತ್ರ ಸಾಕಷ್ಟು ಹಣಗಳಿಲ್ಲದೆ ನಾವು ಬಡ ಕುಟುಂಬದಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಉದ್ಯೋಗ ಇಲ್ಲದಿರೋ ಕಾರಣಕ್ಕೆ ನಾವು ಈ ಒಂದು ದಾಖಲಾಗೋದಕ್ಕೇನೆ ನಮ್ಮ ಹತ್ರ ಸರಿಯಾದ ರೀತಿಯಲ್ಲಿ ಹಣ ಇಲ್ಲದಿರೋ ಕಾರಣಕ್ಕೆ ನಮಗೆ ಹೊರೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗುವಂಥದ್ದು, ಇಳಿ ಆಗುವಂಥದ್ದು, ಪ್ರತ್ಯೇಕವಾಗಿ ಎಲ್ಲಾ ವರ್ಗದವರ್ಗು ಸಮಾನವಾಗಿ ತೆಗೆದುಕೊಳ್ತಾ ಇರುವಂಥದ್ದು, ಇದನ್ನೆಲ್ಲ ನಮಗೆ ಇದು ಏನಾಗ್ತಿದೆ, ಸಮಸ್ಯೆ ಆಗ್ತಾ ಇದೆ. ನಮ್ಮ ವಿದ್ಯೆಗೆ ಈ ತರದಲ್ಲಿ ಏನು ಅಡ್ಮಿಷನ್ ಚಾರ್ಜ್ ಹೆಚ್ಚಳಿಕೆ ಆಗುವಂಥದ್ದು ಅಡಚಣೆ ಆಗ್ತಾ ಇದೆ. ಆ ಕಾರಣಕ್ಕೆ ದಯಮಾಡಿ ನಮ್ಮ ಇಲ್ಲಿ ಸಂಬಂಧಪಟ್ಟವ್ರ ಜೊತೆಲಿ ಬಂದು ಮಾತಾಡಿ ನಮಗೆ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸೋದಕ್ಕೆ ಅಡ್ಮಿಷನ್ ಶುಲ್ಕ ಏನಿದೆ ಅದನ್ನ ಕಡಿಮೆ ಮಾಡಿಸಿ ಅಂತ ಒಂದಷ್ಟು ವಿದ್ಯಾರ್ಥಿಗಳು ನಮ್ಮ ಹತ್ರ ಕೇಳ್ಕೊಂಡ ಸಲುವಾಗಿ ನಾವು ಇವತ್ತು ಈ ಕಾಲೇಜ್ ಬಳಿ ಬಂದಿದ್ವಿ. ಬಂದು ಇಲ್ಲಿನ ಪ್ರಾಂಶುಪಾಲರು ಏನಿರ್ತಾರೆ ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರಿಗೂ ಒಂದಷ್ಟು ಅಂಶಗಳನ್ನ ಇಟ್ಟು ಅವ್ರ ಹತ್ರ ಮಾತಾಡಿದ್ವಿ. ಅವರು ಇಲ್ಲ, ಇದು ನನಗೆ ಬರಲ್ಲ, ಬರೀ ಆಡಳಿತ ಇಲ್ಲಿ ನೋಡ್ಕೊಳ್ಳೋದಷ್ಟೇ ನನ್ನ ಜವಾಬ್ದಾರಿ, ಮಿಕ್ಕಿದಿನ ರಿಜಿಸ್ಟರ್ ಇಲ್ಲಿ ಏನಿರ್ತಾರೆ ಕುಲಸಚಿವರು ಅಥವಾ ಕುಲಪತಿಗಳು ಅವರನ್ನ ಭೇಟಿ ಮಾಡಿ ಮಾತಾಡಿ ಏನೇ ಅಡ್ಮಿಷನ್ ವಿಚಾರವಾಗಿ ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಅವ್ರು ಹೇಳಿದ ಕಾರಣಕ್ಕೆ ನಂತರದಲ್ಲಿ ನಾವು ಕುಲಸಚಿವರು ಇಲ್ಲಿ ಇಲ್ದಿರೋ ಕಾರಣಕ್ಕೆ ಕುಲಪತಿಗಳನ್ನ ಭೇಟಿಯಾಗಿ ನಾವು ಮಾತಾಡಿದ್ವು. ಕುಲಪತಿಗಳು ಅವ್ರು ಹೇಳಿದ ರೀತಿ ಹೇಗಿತ್ತು ಅಂತಂದ್ರೆ, ಇಲ್ಲ ಇದನ್ನ ನಾವೇನು ಬರ್ಸಲ್ಲ, ಮೈಸೂರು ಯೂನಿವರ್ಸಿಟಿ ಮಾಡ್ತಾರೆ, ಮೈಸೂರು ಯೂನಿವರ್ಸಿಟಿ ಅವರೇ 15% ಹೆಚ್ಚಳಿಕೆ ಮಾಡಿದ್ದಾರೆ, ನಾವು ಆ ಥರದಲ್ಲಿ ಮಾಡೇ ಇಲ್ಲ, ನಾವು ಮಾಡೇ ಇಲ್ಲ, ಆದರೆ 10% ಜಾಸ್ತಿ ಮಾಡಿದ್ದೀವಿ. 10% ಹೆಚ್ಚಳಿಕೆ ಮಾಡಿರೋದಕ್ಕೇ ನಾವು ಸಹ ಇಲ್ಲಿ ಬಂದಿರುವಂಥದ್ದು. ವಿದ್ಯಾರ್ಥಿಗಳಿಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಳಿಕೆ ಆಗುವಂಥದ್ದು, ಇಳಿ ಆಗುವಂಥದ್ದು, ಇದು ಒಂದು ರೀತಿಲಿ ಅವ್ರು ಆರ್ಥಿಕವಾಗಿ ಹೊಡೆತ ಬೀಳ್ತಾರೋ ಕಾರಣಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇರುವಂಥದ್ದು. ದಯಮಾಡಿ ವಿದ್ಯಾರ್ಥಿಗಳಿಗೆ ಈ ಥರದಲ್ಲಿ ಏನು ಅತಿ ಹೆಚ್ಚು 11,500 ಅಂತಂದ್ರೆ ಬಡ ಕುಟುಂಬದವರು ಎಲ್ಲಿಂದ ತರ್ತಾರೆ ಅವ್ರ ತಂದೆ ತಾಯಿಗಳು? ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದ್ ರೀತಿಲಿ ವಿದ್ಯೆನೂ ಉಚಿತವಾಗಿ ಸಿಗ್ತಾ ಇಲ್ಲ, ಈ ಕಡೆ ಉದ್ಯೋಗನೂ ಉಚಿತವಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಉದ್ಯೋಗದಂತೂ ನಾವು ನೋಡ್ತಾ ಇದೀವಿ, ನಿಮ್ಗೆ ಲಂಚ ಇಲ್ದೇನೆ ಆ ಉದ್ಯೋಗಗಳನ್ನ ಕೊಡುವಂತ ಒಂದು ಸ್ಥಿತಿ, ಒಂದು ಧೈರ್ಯ ನಿಮ್ಮಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ವಿದ್ಯೆನಾದ್ರೂ ಉಚಿತವಾಗಿ ಕೊಡಿ, ಉದ್ಯೋಗದ್ದು ನಾವು ನೆಕ್ಸ್ಟ್ ನೋಡ್ಕೊಳ್ತೀವಿ, ವಿದ್ಯೆನಾದ್ರೂ ಕೊಡಿ. ಈ ತರದಲ್ಲಿ 11,500 ಏರಿಸಿ ಅವ್ರ ತಲೆಗೆ ಕಟ್ಟಿ ಅವ್ರು ಮುಂದುವರಿಯೋದಕ್ಕೇನೆ ಬೇಡಬಾರ್ದು, ನಾವು ವಿದ್ಯೆನೇ ಮುಂದುವರಿಸಬಾರ್ದು ಅನ್ನೋ ಥರದಲ್ಲಿ ಅವ್ರ ಮನಸ್ಸಿಗೆ ಬರುವಂಥರದಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ನಾವು ಏನು ಕುಲಪತಿಯವ್ರಿಗೂ ಈ ಮನವಿ ಕೊಡುವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ, ನೀವು ಇದನ್ನ ಏನೋ ಕೊಟ್ಬಿಟ್ಟು ನಾವು ಹೊಂಟೋದು ಅಂತಲ್ಲ. ಈ ಥರದ್ದು ಬದಲಾವಣೆ ಆಗಲಿಲ್ಲ ಅಂತಂದ್ರೆ ನಿಮ್ಮ ಕಚೇರಿ ಮುಂಭಾಗದಲ್ಲೇ ಇವರ ಕುಲ ಸಚಿವರ ಕಾಲೇಜ್ನ ಮುಂಭಾಗದಲ್ಲೇ ನಾವು ಪ್ರತಿಭಟನೆ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಈ ರೀತಿಯ ಏನು ಪ್ರವೇಶ ಶುಲ್ಕ ಹೆಚ್ಚಳಿಕೆ ಮಾಡಬಾರದು ಅಂತಾನೆ ನಾವು ಹೇಳಿದ್ದೀವಿ. ಅವರು ಏನು ಸಹ ಇವತ್ತು ಹೇಳಿದ್ದಾರೆ, ಏನೋ ಒಂದಷ್ಟು ಕಮಿಟಿ ನಾವೆಲ್ಲ ಸೇರಿ ಅಡ್ಮಿಷನ್ ವಿಚಾರವಾಗಿಯೇ ಒಂದಷ್ಟು ಚರ್ಚೆನ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ನೀವು ಕೊಟ್ಟಿರುವಂತಹ ಮನವಿನೂ ನಾವು ಪ್ರಸ್ತಾಪ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಹೇಳೋದು ಇಷ್ಟೇ, ಇವತ್ತೇ ಅಡ್ಮಿಷನ್ ಕೊನೆ ದಿನಾಂಕ ಅಂತಾನು ವಿದ್ಯಾರ್ಥಿಗಳು ನಮ್ಮ ಜೊತೆ ಹೇಳಿದ್ರು. ಕೊನೆ ದಿನಾಂಕ ಅಂತೇಳಿ ನಿಮ್ಮ ಅಡ್ಮಿಷನ್ ಮಾಡಿಸ್ತೆ ನಿಮ್ನೇನಾದ್ರೂ ಹಿಂದೆ ಕಳಿಸ್ತು ಅಂತಂದ್ರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮನ್ನ ಸಂಪರ್ಕ ಮಾಡಿ. ಮತ್ತೆ ಈಗಾಗಲೇ ಕೊನೆ ದಿನ ಅಂತ ಹೇಳ್ತಾ ಇದ್ರೆ ಅಡ್ಮಿಷನ್ ಸಹ ನಾವು ಪ್ರಸ್ತಾಪ ಮಾಡಿದೀವಿ. ನೋಡೋಣ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾನು ಬಂದು ವಿಚಾರಿಸಲ್ಲ. ನೀವು ವಿದ್ಯಾರ್ಥಿಗಳು ನೀವೇ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು.
ಏನಾದ್ರೂ ಇವತ್ತೇ ಲಾಸ್ಟ್ ಅಂತ ನಿಮ್ಮ ವಿರುದ್ಧವಾಗಿ ಏನಾದ್ರು ನಡ್ಕೊಳ್ತು ಅಂತಂದ್ರೆ ನೀವು ನಮ್ಮನ್ನ ತಕ್ಷಣದಲ್ಲೇ ನಮಗೆ ಮಾಹಿತಿ ಕೊಡಬೇಕು, ನಾವು ಅಡ್ಮಿಷನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮಿಕ್ಕಿದೊಂದಷ್ಟು ವಿಚಾರಗಳನ್ನ ಜಿಲ್ಲಾಧ್ಯಕ್ಷರು ಮಾತಾಡಿ. ನಮಸ್ಕಾರ. ಮಂಡ್ಯ ಜಿಲ್ಲಾಧ್ಯಕ್ಷರು ಮಲ್ಲೇಶ್. ಏನು ವಿಚಾರ ಅಂದ್ರೆ, ನಮ್ಮ ಮಂಡ್ಯ ನಗರದಲ್ಲಿರುವಂತ ವಿಶ್ವವಿದ್ಯಾಲಯ ಒಂದಷ್ಟು ಸ್ಟಾಪ್ ಆಗಿತ್ತು, ಒಂದಷ್ಟು MLAಗಳು ನಮಗೆ ವಿಶ್ವವಿದ್ಯಾಲಯ ಬೇಕು ಅಂತ ಮನದಟ್ಟು ಮಾಡಿ ಒಂದಷ್ಟು ಉಳಿಸ್ಕೊಂಡವ್ರೆ. ನೋಡಿ, ವಿದ್ಯಾರ್ಥಿಗಳಿಗೆ ಫೀಸ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ. ಯೋಗ್ಯತೆಗೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಗೊತ್ತಿಲ್ಲ. ಇಲ್ಲಿ ರೈತರಿಗೂ ಬರೆ ಎಳಿತಾ ಇದೆ, ಇಲ್ಲಿ ವಿದ್ಯಾರ್ಥಿಗಳಿಗೂ ಸಹ ವರ್ಷ ಕಡಿಮೆ ಆಗ್ಬೇಕು. ಫಸ್ಟ್ ಇಯರ್ಗೆ ಜಾಸ್ತಿ ಮಾಡ್ಕೊಂಡು ಸೆಕೆಂಡ್ ಇಯರ್ ಕಡಿಮೆ ಆಗ್ಬೇಕು. ಆದ್ರೆ ಈ ವರ್ಷ ಫೈನಲ್ ಇಯರ್ಗೆ 10% ಜಾಸ್ತಿ ಮಾಡವ್ರೆ. ಕುಲಪತಿಗಳು ತುಂಬಾ ಬೇಜವಾಬ್ದಾರಿಯಿಂದ ಮಾತಾಡ್ತಾವ್ರೆ. ಇದು ನಮಗ್ ಗೊತ್ತಿಲ್ಲ, ಯಾವ ಇಯರ್ ಅವ್ರಿಗೆ ಗೊತ್ತಿಲ್ವಾ? ಡೈಲಿ ಬಂದು ಕೂತ್ಕೊಂಡು ಕೆಲಸ ಮಾಡೋರಿಗೆ ನೀವು ಹೇಳ್ಬೇಕು. ನಾವು ಪಕ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ. ನೋಡಿ, ಒಂದು ಸ್ಕಾಲರ್ಶಿಪ್ ಗೊತ್ತಿಲ್ಲ, ಪ್ರಿನ್ಸಿಪಲ್ ಹೇಳಿದ್ರು ಸ್ಕಾಲರ್ಶಿಪ್ ಬರುತ್ತಂತ. ಫಸ್ಟ್ ಇಯರ್ ಬಂದಿದ್ದಂತ, ಸೆಕೆಂಡ್ ಇಯರ್ ಬಂದಿಲ್ಲ. ಎಲ್ಲಿ ನಿಮ್ಮ ಯೋಗ್ಯತೆ ಸರ್ಕಾರದ್ದು? ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ಕೊಂಡು ಓದಕ್ಕೆ ಒಂದಷ್ಟು ಉಚಿತ ಶಿಕ್ಷಣ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಮಾಡ್ತಿದ್ರ. ಆದ್ರೆ ಇಲ್ಲಿರುವಂತ ಮಂಡ್ಯ ಬಾಲಕಿಯರ ಕಾಲೇಜಲ್ಲಿ ಯಾವುದೇ ರೀತಿಯ ಶಿಕ್ಷಣ ಸಿಗ್ತಿಲ್ಲ. ದಯಮಾಡಿ ಅಲ್ಲಿರುವಂತ ಜಾಸ್ತಿ ಮಾಡಿರುವಂತ ಶುಲ್ಕನ ಕಡಿಮೆ ಮಾಡಬೇಕು. ಹಾಗೂ ಇಲ್ಲಿನ ಇವತ್ತು ಲಾಸ್ಟ್ ಡೇಟ್ ಅಂತ ಇದ್ದಾರೆ. ಆದ್ರೂ ನಾವು ಒಂದಷ್ಟು ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿದ್ವು. ಇವತ್ತು ತಿರ್ಗಾಣ ಜಾಸ್ತಿ ಮುಂದೂಡಿದ್ರೆ ತಿರ್ಗಾ 100 ರೂಪಾಯಿ ಶುಲ್ಕ ಜಾಸ್ತಿ ಮಾಡ್ತಾರೆ. ದಯಮಾಡಿ ಹುಡುಗರ ಹತ್ರ ಶುಲ್ಕನ ನೀವು ಸುಲಿಗೆ ಮಾಡೋದು ಬೇಡ. ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡಬೇಕು. ನಾವು ಸರ್ಕಾರಕ್ಕೆ ಮನವಿ ಮಾಡಲ್ಲ, ನಾವು ಕುಲಪತಿಗಳಿಗೆ ಪ್ರಿನ್ಸಿಪಾಲ್ಗೆ ಮನವಿ ಮಾಡ್ತೀವಿ. ಪ್ರಿನ್ಸಿಪಾಲ್ ಹೇಳ್ತಾರೆ ನಮಗೆ ನೀವು ಮನವಿ ಮಾಡೋದಿಲ್ಲ, ನೀವು ಕುಲಪತಿಗಳು ಮಾಡ್ಬೇಕಂತ. ನಾವು ಪ್ರಿನ್ಸಿಪಲ್ ಮಾಡೋ ಮುಖಾಂತರ ನಾವು ಕುಲಪತಿಗೆ ಕಳಿಸ್ಬೇಕು. ನೀವು ಕುಲಪತಿಗಳು ಸರ್ಕಾರಕ್ಕೆ ಕೊಡಬೇಕು. ಮೈಸೂರಲ್ಲಿ 15% ಮಾಡ್ತಾವ್ರೆ, ನಾವು ಯಾವುದೇ ರೀತಿ ಮಾಡ್ತಿಲ್ಲ ಅಂತಾರ. ವಿದ್ಯಾರ್ಥಿಗಳು ಸುಳ್ಳು ಹೇಳ್ತಿದಾರ. 10% ಮಾಡ್ಕೊಂಡು ಕೂತಿದ್ರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇದ್ದ? ದಯಮಾಡಿ ಇವೆಲ್ಲ ಶುಲ್ಕ ಸ್ಟಾಪ್ ಆಗ್ಬೇಕು. ಏನು ಸರ್ಕಾರ ನಿಗದಿ ಮಾಡಿರುವ ದರಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಬೇಕಂತ ಒಂದಷ್ಟನ್ನ KRS ಪಕ್ಷದ ಯುವ ಘಟಕ ಹಾಗೂ ಎಲ್ಲ ಸಮಿತಿ ಪದಾಧಿಕಾರಿ ಜೊತೆ ಸೇರಿ ಒಂದಷ್ಟು ಹೋರಾಟ ಮುಖಾಂತರ ಮನವಿ ಕೊಟ್ಟಿದ್ದೀವಿ. ದಯಮಾಡಿ ಇನ್ನು ಒಂದು ವಾರದಲ್ಲಿ ನೀವು ಈ ವಿಷಯ ಬಗ್ಗೆ ತಿಳಿಸಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. ದಯಮಾಡಿ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಪಕ್ಷಕ್ಕೆ ನಿಮ್ಮ ಬೆಂಬಲ ಕೊಡಬೇಕು. ನಾವು ನಿಮಗೋಸ್ಕರ ಹೋರಾಟ ಮಾಡ್ತಾ ಇರೋದು. ದಯಮಾಡಿ ನೀವು ಎಲ್ಲ ಪ್ರತಿಯೊಂದು KRS ಬೆಂಬಲ ಕೊಡಿ. ಯಾವುದೇ ಸಮಸ್ಯೆ ಇದ್ರೂ ಸಹ KRS ಪಕ್ಷದ ಒಂದು ಗ್ರೂಪ್ ಇದೆ, ಯುವ ಘಟಕದ, ಪ್ರತಿಯೊಬ್ಬರು ಸಹ ಜಾಯ್ನ್ ಆಗಿ ನಿಮಗೋಸ್ಕರ ಹೋರಾಟ ಮಾಡ್ತಿದ್ದೀವಿ. ಯಾವುದೇ ಸಮಸ್ಯೆ ಇದ್ರೂ ಸಹ ಪ್ರತಿ ಮುಖಾಂತರ ನಮ್ಮ ಪಕ್ಷದ ಪೇಜ್ಗಳಿಗೆ ಗುರುತಿಸ್ಕೊಳ್ಳಿ. ಇನ್ನು ಮುಂದೆ ಯಾವುದೇ ಸರ್ಕಾರ ನಿಗದಿ ಮಾಡಿರೋ ದರಕ್ಕಿಂತ ಕಡಿಮೆ ಕೊಡಬೇಕು. ಸರ್ಕಾರ ನಾವು ಆ ಶುಲ್ಕ ಕೊಡ್ತೀವಿ, ಈ ಶುಲ್ಕ ಕೊಡ್ತೀವಿ, ಎಲ್ಲರಿ ಸ್ವಾಮಿ ಕೊಡ್ತಿದ್ರ, ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ರಲ್ಲ. ವಿದ್ಯಾರ್ಥಿಗಳು ಹೇಳ್ತಾವ್ರ ಅಣ್ಣ ಜಾಸ್ತಿ ವರ್ಷ ಜಾಸ್ತಿ ಮಾಡ್ಬಿಟ್ಟ ನಾವು ಎಲ್ಲಿ ಓದಕ್ಕಾಗುತ್ತಂತ. ದಯಮಾಡಿ ಇದು ಸ್ಟಾಪ್ ಆಗಬೇಕು. ಕೂಡಲೇ ಕುಲಪತಿಗಳು ಸರ್ಕಾರಕ್ಕೆ ಮನವಿ ಮಾಡಿ ಇದನ್ನ ಸ್ಟಾಪ್ ಮಾಡಬೇಕು. ದಯಮಾಡಿ ಸ್ಟಾಪ್ ಮಾಡಿದ್ರೆ ನಾವು KRS ಪಕ್ಷ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.